ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಮದ್ದೂರು ವಡೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಮದ್ದೂರು ವಡೆ ಮತ್ತು ಕಾಫಿ, ಬಿಸಿ ಬಿಸಿ ಕಾಫಿಗೆ ಮದ್ದೂರು ವಡೆ ಸೂಪರಾಗಿರುತ್ತೆ. ನೀವು ಮಾಡಿ ಹೇಗಿದೆ ಅಂತ ಹೇಳಿ. ಏನೇನು ಬೇಕಂತ ನೋಡ್ಕೊಂಡು ಬನ್ನಿ. ಈಗ ವಡೆ ಮಾಡೋಕ್ಕೆ ಏನೇನು ಬೇಕು ಅಂದರೆ, ಈರುಳ್ಳಿ ಒಂದು 3 ಉದ್ದುದ್ದ ಹೆಚ್ಕೊಂಡಿದ್ದೀನಿ, ಜೀರಿಗೆ 1 ಸ್ಪೂನು, ಸ್ವಲ್ಪ ಶುಂಠಿ ಚಚ್ಕೊಂಡಿದ್ದೀನಿ, ಒಂದು ಹಸಿಮೆಣ್ಸಿನ್ಕಾಯಿನ ಉದ್ದುದ್ದ ಹೆಚ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರ್ಬೇವಿನ ಸೊಪ್ಪನ್ನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಇದು ಅಕ್ಕಿ ಹಿಟ್ಟು, ಇದು ಮಾಮೂಲಿ ಉಪ್ಪಿಟ್ಟು ರವೆ, ಮತ್ತು ಇದು ಮೈದಾ ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜನ ಹೀಗೆ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಹೇಗೆ ಕಲಿಸ್ಕೊಳ್ಳೋದು ತೋರಿಸ್ತೀನಿ ನೋಡಿ. ಎಲ್ಲನೂ ಹಾಕ್ಕೊತಾ ಇದ್ದೀನಿ. ನೋಡಿ, ಕಡಲೆ ಬೀಜ ತರಿಯಾಗಿ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆ, ಒಂದು 4 ಸ್ಪೂನ್ ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಮಾಡ್ಕೊಂಡಿರೋ ಎಣ್ಣೆನ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡೋಣ. ನೀಟಾಗಿ ಎಲ್ಲವೂ ಮಿಕ್ಸ್ ಆಗಲಿ. ಎಣ್ಣೆ ಬಿಸಿ ಇದೆ ಅಲ್ವಾ, ಅದಕ್ಕೆ ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫಸ್ಟು ಹೀಗೆ ಎಲ್ಲ ಕೈಯಲ್ಲಿ ಹಿಂಗೆ ನೀಟಾಗಿ ಈರುಳ್ಳಿ ಎಲ್ಲ ಇದಾಗೋ ಥರ ಕಲಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸೇಮ್ ಚಪಾತಿ ಹಿಟ್ಟು ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಲಾಸ್ಟಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹದ ಮಾಡಿಕೊಂಡು ಕಲಿಸ್ಕೊಂಡು ಇಟ್ಕೊಳ್ಳಿ. ಈಗ ಒಂದು 10 ನಿಮಿಷ ರೆಸ್ಟಲ್ಲಿರಲಿ ಅದು. ಈಗ ನೋಡಿ, ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಎಣ್ಣೆ ಸರ್ಕೊಂಡಿದ್ದೀನಿ. ಈಗ ಹೀಗೆ ತೆಳ್ಳಗೆ ಹಿಂಗೆ ಇದು ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಎಣ್ಣೆಗೆ ಬಿಡಿ. ನೋಡಿ, ಈ ರೀತಿಯಾಗಿ ಬೇಯ್ತಾ ಇದೆ ಎಲ್ಲ. ಈಗ ರೆಡಿಯಾಗಿದೆ.